ವೀಕ್ಷಕರೇ, ಇವತ್ತು ಭಾನುವಾರ ನಾವು ಮಾಡುವ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದು ಇವತ್ತು ಬ್ರಾಹ್ಮಣರ ಶೈಲಿಯ ಹುಳಿಪುಡಿ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಮೊದಲನೇದಾಗಿ ಕೊತ್ತಂಬರಿ ಬೀಜ ಈ ಲೋಟದಲ್ಲಿ 2 ಲೋಟ, ನಂತರ ಅಕ್ಕಿ ಅದೇ ಥರ ಲೋಟದಲ್ಲಿ 1 ಲೋಟ, ಉದ್ದಿನಬೇಳೆ 1 ಲೋಟ, ಕಡಲೆಬೇಳೆ 1 ಲೋಟ, ಹಾಗೆ ಮಸಾಲೆ ಸಾಮಾನುಗಳು ಏಲಕ್ಕಿ 1 ಹಿಡಿ, ಲವಂಗ, ಮರಾಠ ಮೊಗ್ಗು, ಕಲ್ಹೂವು, ಕಾಳುಮೆಣಸು 1 ಬಟ್ಲು, ಜೀರಿಗೆ 1 ಬಟ್ಲು, ಕಸಕಸೆ ಈ 1 ಲೋಟ, ಹಾಗೂ ಸಾಸಿವೆ, ಮೆಂತೆ ನಾವು ಈ ಥರ ಚಕ್ಕೆ ತೊಗೊಂಡಿದ್ದೀವಿ. ಮತ್ತು ಇವೆಲ್ಲ ಕೊತ್ತಂಬರಿ ಎಲ್ಲ ಹುರಿಯಬೇಕಾದ್ರೆ ಈ ಥರ ಲೋಟದಲ್ಲಿ ಹಿಂಗು ತೊಗೊಂಡಿದ್ದೀವಿ. ಈಗ ಮೊದಲನೇದಾಗಿ ಒಂದೊಂದಾಗಿ ಪದಾರ್ಥವನ್ನು ಹುರಿಯೋದು ಶುರು ಮಾಡ್ತೀವಿ. ವೀಕ್ಷಕರೇ, ಈಗ ಮೊದಲನೇದಾಗಿ ಕೊತ್ತಂಬರಿ ಅಂದರೆ ಕೊತ್ತಂಬರಿ ಬೀಜ ಏನು 2 ಲೋಟ ತೋರಿಸಿದ್ವಿ ಅಳತೆಯಲ್ಲಿ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೊಂಬಿಟ್ಟು ನಿಧಾನವಾಗಿ ಹುರಿತಾ ಇದ್ದೀವಿ. ಇವಾಗ ಕೊತ್ತಂಬರಿ ಬೀಜನ ಹುರಿದಾಗಿದೆ. ಇದರ ನಂತರ ಈಗ ಮತ್ತೆ ಬಾಣಲೆಯನ್ನು ಇಟ್ಕೊಂಡ್ಬಿಟ್ಟು ವೀಕ್ಷಕರೇ, ಇವಾಗ ಕೊತ್ತಂಬರಿ ಬೀಜ ಹುರಿದಾದ್ಮೇಲೆ ನಂತರ ಅದೇ 1 ಕಪ್ ಅಳತೆಯಲ್ಲಿ ಏನು ಅಕ್ಕಿ ತೊಗೊಂಡಿದ್ವಿ ಅದನ್ನು ಇವಾಗ ನಿಧಾನವಾಗಿ ಹುರಿತಾ ಇದ್ದೀವಿ. ವೀಕ್ಷಕರೇ, ಈಗ ಅಕ್ಕಿ ಕೂಡ ಹುರಿದು ಏನು ಕೊತ್ತಂಬರಿ ಬೀಜ ಜೊತೆಗೆ ಮಿಕ್ಸ್ ಮಾಡಿದ್ದೀವಿ. ನಂತರ ಕಡಲೆಬೇಳೆ ಹುರಿಬೇಕು. ವೀಕ್ಷಕರೇ, ಕಡಲೆಬೇಳೆ ಸ್ವಲ್ಪ ಇದಕ್ಕೂ ಕೂಡ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ವೀಕ್ಷಕರೇ, ಇವಾಗ ಕಡಲೆಬೇಳೆ ಕೂಡ ಹುರಿದು ಕೊತ್ತಂಬರಿ ಬೀಜ, ಅಕ್ಕಿ, ಕಡಲೆಬೇಳೆ ಇವನು ಒಂದು ಪಾತ್ರೆ ಹಾಕಿದ್ವಿ. ಇದಕ್ಕೆ ನೆಕ್ಸ್ಟು ಉದ್ದಿನಬೇಳೆ ಕೂಡ ಹಾಕೋಬೇಕು. ಅದೇ ಥರ 1 ಲೋಟ ಉದ್ದಿನಬೇಳೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಂಗಾರದ ಬಣ್ಣ ಬರೋವರೆಗೂ ಸ್ವಲ್ಪ ಹುರಿದುಬಿಟ್ಟು ಮತ್ತೆ ಇದಕ್ಕೆ ಇದೇ ಪಾತ್ರೆಗೆ ಮಿಕ್ಸಿ ಮಾಡ್ಕೊಳ್ಳಿ. ನಾವು ಮುಂಚೆನೇ ನಿಮಗೆ ತೋರಿಸಿರೋಂಥ ಪ್ರತಿಯೊಂದು ಏನು ಇಂಗ್ರೀಡಿಯೆಂಟ್ಸ್ ಇತ್ತು, ಕಾಳುಮೆಣಸು, ಜೀರಿಗೆ, ಇಂಗು, ಕಸಕಸೆ, ಕಲ್ಹೂವು, ಮರಾಠ ಮೊಗ್ಗು, ಪ್ರತಿಯೊಂದು ಕೂಡ ಇದೇ ರೀತಿ ಒಂದೊಂದಾಗಿ ಹುರಿದು ಈ ಎಲ್ಲ ಇದೇ ಪಾತ್ರೆಗೆ ಹಾಕೋಬೇಕು. ವೀಕ್ಷಕರೇ, ಈ ಉದ್ದಿನಬೇಳೆ ಕೂಡ ಹುರಿದಾಗಿದೆ. ಇದಾದ ನಂತರ ಮೆಣಸು ನೋಡಿ, ಬಣ್ಣ ಕೂಡ ಗೋಲ್ಡನ್ ಕಲರ್ ಬಂದಿರುತ್ತೆ. ಇವಾಗ ಮೆಣಸನ್ನ ಹುರ್ಕೋಬೇಕು. ಈಗೇನು ಇವಾಗ ಹುರಿದಿದ್ವಿ ಕೊತ್ತಂಬರಿ ಬೀಜ, ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಇವಕ್ಕೆ ಮಾತ್ರ ಅರ್ಧ ಸ್ಪೂನು ಎಣ್ಣೆ ಹಾಕಿದ್ವಿ, ಅಡುಗೆ ಎಣ್ಣೆ. ಈಗ ಮುಂದೆ ಏನು ಹುರಿತಾ ಬರ್ತೀವೋ ಜೀರಿಗೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಪ್ರತಿಯೊಂದಕ್ಕೂ ಎಣ್ಣೆ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಈಗ ಮೆಣಸು ಹುರಿದಾಗಿದೆ, ಅದ್ರ ಮೇಲೇ ಕಸಕಸೆ ಹಾಕಿವಿ. ಯಾಕಂದರೆ ಕಸಕಸೆ ಭಾಳ ಬೇಗ ಎಣ್ಣೆ ಇದ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ 2 ಮಿಕ್ಸ್ ಮಾಡಿ ಇವಾಗ ಹುರಿತಾ ಇದ್ದೀವಿ. ಈಗ ಕಸಕಸೆ ಕೂಡ ಮೆಣಸುಕಾಳು ಜೊತೆ ಹುರಿದಾಗಿದೆ. ಕಸಕಸೆ ಎಲ್ಲೂ ಸೀದಿಲ್ಲ. ಇದಾದ ನಂತರ ಈಗ ಸಾಸಿವೆ ಹುರಿತಾ ಇದ್ದೀವಿ. ವೀಕ್ಷಕರೇ, ಸಾಸಿವೆ ಕೂಡ ಹುರಿದಾಗಿದೆ. ಈಗ ಮೆಂತ್ಯ ಕೂಡ ಹುರಿತಾ ಇದ್ದೀವಿ. ಮೆಂತ್ಯ ಹುರಿದಾದ ನಂತರ ಜೀರಿಗೆ ಕೂಡ ಹುರಿಬೇಕು. ಮೆಂತ್ಯ ಕೂಡ ಹೊಂಬಣ್ಣಕ್ಕೆ ತಿರುಗಿದೆ, ಬಂಗಾರದ ಬಣ್ಣಕ್ಕೆ. ಈ ಬಿಸಿ ಇದ್ದಾಗೇ ಇಂಗು ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ, ಹುರಿಯಿರಿ. ಯಾಕಂದರೆ ಬರೀ ಹಿಂಗೆ ಹಾಕಕ್ಕೆ ಹೋದರೆ ತಳ ಹಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಮೆಂತ್ಯ ಜೊತೆಗೆ ಮಿಶ್ರಣ ಮಾಡಿ ಹುರಿತಾ ಇದ್ದೀವಿ. ಅವಾಗೆಲ್ಲೂ ಕೂಡ ತಳ ಹಿಡಿಯೋದಿಲ್ಲ. ಇವೆರಡನ್ನೂ ಹುರಿದಾಗಿ ಈ ಬಾಣಲೆಗೆ ಹಾಕೊಂಡ ತಕ್ಷಣ ನಂತರ ಈ ಜೀರಿಗೆನ ಹುರಿಬೇಕು. ಜೀರಿಗೆನೂ ಹುರಿದಾಗಿದೆ. ಈಗ ಕಲ್ಲು ಸ್ವಲ್ಪ ಒಂದು 30 ರಿಂದ 40 ಸೆಕೆಂಡ್ ಒಳಗಡೆ ಅದು
ಹುರಿದ್ಬಿಡಿ, ಯಾಕಂದರೆ ಆ ಹೂವು ಒಂಥರ ಸೀದ್ದಂಗೆ ಆಗ್ಬಿಡುತ್ತೆ. ನಿಧಾನಕ್ಕೆ ಹುರ್ಕೊಂಬಿಡಿ. ಕಲ್ಲು ಹುರಿದಾಯ್ತು. ಇವಾಗ ಲವಂಗ ಕೂಡ ಹುರ್ಕೋಬೇಕು ನಿಧಾನಕ್ಕೆ. ಲವಂಗ ಜೊತೆಗೇ ಈಗ ಏಲಕ್ಕಿ ಮಿಶ್ರಣ ಮಾಡ್ತಾಯಿದ್ದೀವಿ. ಎರಡನ್ನೂ ಒಂದೇ ಬಾರಿ ಹುರಿತಾ ಇದ್ದೀವಿ. ಇವಾಗ ಮರಾಠ ಮೊಗ್ಗು ಕೂಡ ಇದ್ರ ಜೊತೆಗೆ ಹಾಕಿದ್ದೀವಿ. ಏಲಕ್ಕಿ, ಲವಂಗ ಜೊತೆ ಮರಾಠ ಮೊಗ್ಗು ಹಾಗೂ ಚಕ್ಕೆ ಇವೆಲ್ಲ ಹುರ್ಕೊಂಡಾದಮೇಲೆ ಇನ್ನು ಒಣಕೊಬ್ಬರಿ ಒಂದು ಹುರಿಬೇಕಾಗತ್ತೆ. ಇದರಲ್ಲಿ ಇವಾಗ 4 ಪದಾರ್ಥಗಳಿದೆ: ಲವಂಗ, ಏಲಕ್ಕಿ, ಚಕ್ಕೆ ಮೊಗ್ಗು ಹಾಗೂ ಚಕ್ಕೆ ಮೊಗ್ಗಲ್ಲ, ಮರಾಠ ಮೊಗ್ಗು ಮತ್ತು ಚಕ್ಕೆ ಎಲ್ಲವನ್ನು ಒಂದು 2 ನಿಮಿಷ ಹುರಿದಿಟ್ಕೊಂಬಿಟ್ಟು ಇದೇ ಒಂದು ಪಾತ್ರೆಗೆ ಹಾಕೋಬೇಕು. ಈಗ 4 ಪದಾರ್ಥಗಳು ಹುರಿದಿದ್ದು ಪಾತ್ರೆಗೆ ಹಾಕಾಗಿದೆ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು. ಈಗ ಒಣಕೊಬ್ಬರಿ ಕೂಡ ಒಂದು ಹಿಡಿಯಷ್ಟು ಹುರಿತಾ ಇದ್ದೀವಿ. ಇದಾದಮೇಲೆ ಕೊನೆಯದಾಗಿ ಕರಿಬೇವು ಹುರಿದುಬಿಟ್ಟು ಈ ಪಾತ್ರೆಗೆ ಹಾಕೊಂಬಿಟ್ಟು ಆರೋವರೆಗೂ ಬಿಟ್ಕೋಬೇಕು. ಒಂದು ಅರ್ಧ ಗಂಟೆ ಒಣಕೊಬ್ಬರಿನ ಒಂದು ಬಟ್ಟೆಗೆ ಹಾಕ್ಕೊಂಡಿದ್ದೀವಿ ಹುರಿದು. ಈಗ ನಿಧಾನವಾಗಿ 3 ಹಿಡಿ ಕರಿಬೇವು ನಿಧಾನಕ್ಕೆ ಹುರಿತಾ ಇದ್ದೀವಿ. ಕೂಡ ಹುರಿದಾಗಿದೆ. ಈಗ ಮುಂಚೆ ಏನೋ ಪದಾರ್ಥಗಳು ಹುರಿದಿದ್ವಿ ಅದು ಸ್ವಲ್ಪ ಆರೋವರೆಗೂ ಮಿಕ್ಸಿ ಮಾಡಬಾರ್ದು. ಅದಕ್ಕೆ ನಾವು ಮುಂಚೆನೇ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದು ಪೌಡ್ರು ಮಾಡಿ ಇಟ್ಕೊಂಡಿರ್ತೀವಿ. ಅದೆಲ್ಲ ಮಿಕ್ಸಿ ಆದಮೇಲೆ ಅದ್ರ ಜೊತೆಗೆ ಅದನ್ನು ಮಿಶ್ರಣ ಮಾಡಿಬಿಟ್ಟು ತೋರಿಸ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ಹುಳಿ ಪುಡಿಗೆಲ್ಲ ಮಸಾಲೆಗಳು ಹುರಿದಿದ್ದೆಲ್ಲ ತಣ್ಣಗಾದಮೇಲೆ ಇವಾಗ ಮಿಕ್ಸಿ ಮಾಡಿದ್ದೀವಿ. ಇವಾಗ ಈ 1 ಕಪ್ಪಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮೊದಲನೇದಾಗಿ ಹಾಕೋಬೇಕು. ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಮಾಡಿದೆ. ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಅರ್ಧ ಕಪ್ ಮೇಲೆ ಖಾರ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ವೀಕ್ಷಕರೇ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಮುಂಚೆನೇ ಹುರಿದು ಪುಡಿ ಮಾಡ್ಕೊಂಡಿರೋದು 2 ಕಪ್ಪು. ಜೊತೆಗೆ ಅರ್ಧ ಕಪ್ಪು ಗುಂಟೂರು ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಇವಾಗ ವೀಕ್ಷಕರೇ, ಇವಾಗ ಖಾರ ಪುಡಿ ಕೂಡ ಗುಂಟೂರು ಅರ್ಧ ಬಟ್ಲು, 2.5ರಿಂದ 3 ಬಟ್ಲು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಈ ಬಣ್ಣ ಬಂದಿದೆ. ಈಗ ಹುಳಿ ಪುಡಿ ರೆಡಿಯಾಗಿದೆ. ಇದು ಒಣಕೊಬ್ಬರಿ ಮತ್ತು ಕರಿಬೇವು ನಾವು ಹುರಿದಿಟ್ಕೊಂಡಿದ್ವಲ್ಲ, ಇದು ನೀವು ಪಲ್ಯ ಮಾಡಬೇಕಾರೆ ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸಪ್ರೇಟಾಗಿ ಒಂದರಲ್ಲಿ. ಪಲ್ಯ ಮಾಡಬೇಕಾರೆ ಈ ಮಿಶ್ರಣವನ್ನು ಹಾಕೊಂಡಾಗ ಅದು ಒಂದು ಅದ್ಭುತ ರುಚಿ ಬರುತ್ತೆ. ಒಂದು ಸಲ ಪ್ರಯತ್ನ ಪಟ್ಟು ನೋಡಿ. ಎರಡನ್ನೂ ಕಲಸಿ ಒಂದು ಸಪ್ರೇಟ್ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ, ಕೆಡಲ್ಲ. ಚೆನ್ನಾಗಿ ಕಲಿಸ್ಕೊಂಬಿಡಿ. ಕರಿಬೇವು ಹುರಿದು ಮಿಕ್ಸಿ ಮಾಡಿದ ಮೇಲೆ ಹುಳಿ ಪುಡಿ ಜೊತೆ ಮಿಶ್ರಣ ಮಾಡ್ತಿದ್ದೀವಿ. ನೋಡಿ, ಈ ಥರ ಕಲಸಿಟ್ಕೊಳ್ಳಿ. ಪಲ್ಯಕ್ಕೆ ಈ ಪೌಡ್ರೇ ಒಂಥರ ಫ್ಲೇವರ್ ಬೇರೆ ಕೊಡೋದು ನಿಮಗೆ ರುಚಿ. ಸಾಂಬಾರ್ಗೂ ಯೂಸ್ ಆಗುತ್ತೆ. ಇಡ್ಲಿಗೆ ನೀವು ಸಾಂಬಾರು ಮಾಡ್ತೀರಾ ಅದಕ್ಕೂ ಉಪಯೋಗಿಸ್ಬೋದು, ಅಥವಾ ಅನ್ನಕ್ಕೆ ಸಾಂಬಾರು ಮಾಡ್ತಿರಲ್ಲ ಅದಕ್ಕೂ ಕೂಡ ಈ ಪೌಡ್ರನ್ನ ಉಪಯೋಗಿಸ್ಬೋದು. ಪ್ರಯತ್ನ ಪಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಪುಷ್ಪಾ ಕಿಚನ್ ವಿಡಿಯೋ.